ಸಸೀತಾ ಮೂಲರಾಮಾರ್ಚಾ ಕೋಶೇ ಗಜಪತೆ ಸ್ಥಿತಾ ಏನಾನೀತಾ ನಮಸ್ತಸ್ಮೈ ಶ್ರೀಮನ್ಹರಿಭಿಕ್ಷವೇ. ಮಹಾನುಭಾವರಾದ ನರಹರಿತೀರ್ಥ ಶ್ರೀಪಾದಂಗಳವರ ಆರಾಧನೆಯ ಈ ಪವಿತ್ರವಾದ ದಿನಗಳಲ್ಲಿ ಅವರ ವಿಶೇಷ ಅನುಗ್ರಹವನ್ನು ನಾವೆಲ್ಲ ಪ್ರಾರ್ಥನೆ ಮಾಡಿ ಅವರ ಅನುಗ್ರಹದ ಕವಚವನ್ನು ಧಾರಣೆ ಮಾಡಿ ನಾವು ಹೋಗಬೇಕು. ನರಹರಿತೀರ್ಥ ಶ್ರೀಪಾದಂಗಳವರು 2 ರಾಜ್ಯಗಳನ್ನು ಪಾಲನೆ ಮಾಡಿದ ಮಹಾನುಭಾವರು. ವೇದಾಂತ ಸಾಮ್ರಾಜ್ಯವನ್ನು ಆಳಿದ್ದಾರೆ, ಹೊರಗಿನ ಸಾಮ್ರಾಜ್ಯವನ್ನು ಆಳಿದ್ದಾರೆ. ಭಗವಂತನ ಸೇವಾ ರೂಪದಲ್ಲಿ ಶ್ರೀಮದ್ ಆಚಾರ್ಯರ ಆಜ್ಞೆಯನ್ನು ಪರಿಪಾಲನೆ ಮಾಡುವ ದೃಷ್ಟಿಯಲ್ಲಿ 2 ರಾಜ್ಯಗಳನ್ನು ಪರಿಪಾಲನೆ ಮಾಡಿ ಭಗವಂತನಿಗೆ ಶ್ರೀಮದ್ ಆಚಾರ್ಯರಿಗೆ ಸಮರ್ಪಣೆ ಮಾಡಿದ ಮಹಾನುಭಾವರು. ಅವರಲ್ಲಿ ನಾವು ಪ್ರಾರ್ಥನೆ ಮಾಡಬೇಕಾದದ್ದು 2 ಗುಣಗಳು ನಿಮ್ಮಲ್ಲಿವೆ. ವೇದಾಂತ ಸಾಮ್ರಾಜ್ಯವನ್ನು ಆಳಿದ ತಾವು ವೇದಾಂತದ ಪರಿಶುದ್ಧವಾದ ಜ್ಞಾನವನ್ನು ಕೊಟ್ಟು ನಮ್ಮನ್ನು ಉದ್ಧಾರ ಮಾಡಿ, ಶ್ರೀಮದ್ ಆಚಾರ್ಯರ ಗ್ರಂಥಗಳು, ಅದಕ್ಕೆ ಪದ್ಮನಾಭ ತೀರ್ಥರು ಮಾಡಿದ ವ್ಯಾಖ್ಯಾನಗಳು, ನರಹರಿ ತೀರ್ಥರು ತಾವು ಮಾಡಿದ ವ್ಯಾಖ್ಯಾನಗಳು, ಹಾಗೂ ಮುಂದಿನ ಟೀಕಾಕೃತ್ಪಾದಾದಿ ಮಹನೀಯರು ಮಾಡಿದಂತಹ ಗ್ರಂಥಗಳ ಅಧ್ಯಯನವನ್ನು ಮಾಡಿ ಚೆನ್ನಾಗಿ ಆ ವೇದಾಂತದ ಪರಿಜ್ಞಾನವನ್ನು ಮಾಡಿಕೊಳ್ಳುವಂತೆ ವೇದಾಂತ ಸಾಮ್ರಾಜ್ಯಾಧಿಪತಿಗಳು ತಾವು ನಮಗೆ ಅನುಗ್ರಹವನ್ನು ಮಾಡಬೇಕು. ಒಬ್ಬ ಶ್ರೀಮಂತ ಬೇಕಾದಷ್ಟು ಸಂಪತ್ತನ್ನು ಪಡೆದುಕೊಂಡಾಗ ನಾವು ಅವನ ಹತ್ರ ಹೋಗೋದು ಯಾಕೆ, ನಮಗೂ ಸ್ವಲ್ಪ ಏನಾದರೂ ಕೊಟ್ಟು ಉಪಕಾರ ಮಾಡು ಅಂತ ಕೇಳೋದಕ್ಕೆ. ಹಾಗೆ ನೀವು ವೇದಾಂತ ಸಾಮ್ರಾಜ್ಯಕ್ಕೆ ಅಧಿಪತಿಗಳು ಅಂದ ಮೇಲೆ ನಿಮ್ಮ ಹತ್ರ ಇರೋ ಸಂಪತ್ತು ವೇದಾಂತ ಸಂಪತ್ತು, ಜ್ಞಾನ ಸಂಪತ್ತು. ಹೀಗಾಗಿ ತಾವು ಅನೇಕ ಗ್ರಂಥಗಳಿಗೆ ವ್ಯಾಖ್ಯಾನವನ್ನೂ ಮಾಡಿದ್ದೀರಿ. ಸಾಕ್ಷಾತ್ ಶ್ರೀಮದ್ ಆಚಾರ್ಯರ ಮುಖದಿಂದ ಶಾಸ್ತ್ರದ ಶ್ರವಣ ಮಾಡಿ ಮಹಾಜ್ಞಾನವನ್ನು ಪಡೆದವರು, ಮಹಾಜ್ಞಾನಿಗಳು, ಮಹಾ ತಪಸ್ವಿಗಳು. ಅಂಥವರು ನಮ್ಮ ಯೋಗ್ಯತೆಯನ್ನು ಅರ್ಥ ಮಾಡಿಕೊಂಡು ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ನಮಗೆ ಜ್ಞಾನವನ್ನು ನೀಡಿ ಅನುಗ್ರಹವನ್ನು ಮಾಡಿ, ಜೊತೆಗೆ ಇನ್ನೊಂದು ರಾಜ್ಯವನ್ನು ನೀವು ಆಳಿದ್ದೀರಿ. ಎಲ್ಲ ಶತ್ರುಗಳನ್ನು ನಿಗ್ರಹ ಮಾಡಿ ಉತ್ತಮವಾದ ಧರ್ಮದ ರಾಜ್ಯವನ್ನು ಒರಿಸ್ಸಾ ಪ್ರಾಂತದಲ್ಲಿ ನೀವು ಚೆನ್ನಾಗಿ ನಿರ್ವಹಣೆ ಮಾಡಿದವರು. ಆ ವಿಧವಾದ ಸಾಮರ್ಥ್ಯವನ್ನು ಪಡೆದ ತಾವು ನಮಗೆ ಸುತ್ತಮುತ್ತಲಿರುವಂತಹ ಧರ್ಮವನ್ನು ವಿರೋಧಿಸುವ ದುರ್ಜನರನ್ನು ದೂರ ಇಟ್ಟು ಅವರ ಆಕ್ರಮಣಕ್ಕೆ ಒಳಗಾಗದಂತೆ ಅಂಥವರ ಮಧ್ಯದಲ್ಲಿಯೂ ಧರ್ಮವನ್ನು ಚೆನ್ನಾಗಿ ಪರಿಪಾಲನೆ ಮಾಡುವಂತೆ, ಧರ್ಮ ವಿರೋಧಿಯಾದಂತಹ ಚಟುವಟಿಕೆಗಳನ್ನು ನಿಲ್ಲಿಸಿ ಧರ್ಮ ಹಾಗೂ ತತ್ವಜ್ಞಾನ, ಆ ಶುದ್ಧವಾದ ವಿಷ್ಣು ಸರ್ವೋತ್ತಮತ್ವದ ಜ್ಞಾನಕ್ಕೆ ವಿರೋಧಿಯಾದಂತಹ ವಿಚಾರಧಾರೆಗಳನ್ನೆಲ್ಲ ನಿರಾಕರಣೆ ಮಾಡಿ ಸತ್ಸಿದ್ಧಾಂತವನ್ನು ಸ್ಥಾಪನೆ ಮಾಡುವ, ಹಾಗೂ ಆ ಎಲ್ಲ ವಿರೋಧಿಗಳ ಮಧ್ಯದಲ್ಲಿಯೂ ಇಂತಹ ಕರಾಲವಾದ ಕಲಿಯುಗದಲ್ಲಿಯೂ ಧರ್ಮವನ್ನು ಬಿಡದಂತೆ ನಮ್ಮ ರಾಜ್ಯವನ್ನು, ಧರ್ಮದ ರಾಜ್ಯವನ್ನು ಉಳಿಸಿಕೊಳ್ಳುವಂತೆ ತಾವು ಅನುಗ್ರಹವನ್ನು ಮಾಡಬೇಕು ಅಂತ ಅವರಲ್ಲಿ ಪ್ರಾರ್ಥನೆ ಮಾಡೋಣ. ಅವರ ಸ್ತೋತ್ರದಲ್ಲಿ ನೀವೆಲ್ಲ ಕೇಳಿದ್ದೀರಿ, ನಾರಾಯಣ ದೇವರ ಕೆರೆ ಅಂತ. ಅಲ್ಲಿ ಯಾರಿಗೂ ಗೊತ್ತಾಗದಂತೆ ಎಷ್ಟೋ ವರ್ಷಗಳಿಂದ ಪ್ರಾಚೀನವಾಗಿ ಇರುವಂತಹ ಆ ನಾರಾಯಣ ದೇವರು, ಶ್ರೀಭೂ ಸಮೇತನಾದ ನಾರಾಯಣನ ಪರಿಜ್ಞಾನ ಇಲ್ಲದಂತೆ ಜನಗಳಿದ್ದಾಗ ಅದನ್ನು ಸ್ವಪ್ನ ಸೂಚನೆಯಂತೆ ಪುನರುದ್ಧಾರ ಮಾಡಿ ದೇವಸ್ಥಾನವನ್ನು ಸ್ಥಾಪನೆ ಮಾಡುವುದಲ್ಲದೆ ನಿರಂತರವಾಗಿ ದೇವಸ್ಥಾನದಲ್ಲಿ ಉತ್ಸವಗಳು ನಡೆಯುವಂತೆ ವ್ಯವಸ್ಥೆಯನ್ನು ಮಾಡಿಕೊಟ್ಟ ಮಹಾನುಭಾವರು. ಇವತ್ತಿಗೂ ಅದು ಮರಿಯಮ್ಮನಹಳ್ಳಿಯಲ್ಲಿ ಅವರು ಹಾಕಿಕೊಟ್ಟ ಪದ್ಧತಿಯಂತೆ ನಿರಂತರವಾಗಿ ಎಲ್ಲ ಪೂಜಾದಿ ಕೈಂಕರ್ಯಗಳು ನಡೀತಾ ಇವೆ, ಉತ್ಸವಗಳು. ಅಂತಹ ಮಹಾನುಭಾವರು ಶ್ರೀಮದ್ ಆಚಾರ್ಯರ ಕಾಲದಲ್ಲಿಯೂ ನಾವು ಕೇಳ್ತೇವೆ, ಪಾರಂತೀ ಸ್ವರಸದನಂ ವಿಶಾಲ ಸಂವಿತ್ ಸಂಪ್ರಾಪ್ತ ಖಲು ಸುಚಿರಾನ್ ನಿವೇದ್ಯಹೀನಂ ಅಂತ. ಅಲ್ಲಿ ಶ್ರೀಮದಾಚಾರ್ಯರು ಹೇಗೆ ಕೂಡಲೇ ವ್ಯವಸ್ಥೆಯನ್ನು ಮಾಡಿದರೋ ನಿರಂತರವಾಗಿ ಉತ್ಸವಗಳೆಲ್ಲ ನಡೆಯೋ ಹಾಗೆ ಅವರ ಅನುಗ್ರಹದಿಂದ, ಅವರ ಪ್ರೇರಣೆಯಿಂದ
ಈ ನಾರಾಯಣ ದೇವರ ಉತ್ಸವವನ್ನು ಪ್ರಾರಂಭ ಮಾಡಿಸಿದ ಮಹಾನುಭಾವರು ನರಹರಿ ತೀರ್ಥರು. ನಮಗೆಲ್ಲ ಏನು ಮಾಡಬೇಕು? ನಾರಾಯಣ ದೇವರು ಅಲ್ಲೇ ಊರಲ್ಲೇ ಇದ್ದರು, ನದಿ ತೀರದಲ್ಲೇ ಇದ್ದರು, ಜನಗಳಿಗೆ ಗೊತ್ತಿರಲಿಲ್ಲ. ಅದನ್ನು ತೋರಿಸಿಕೊಟ್ಟು ಅದರ ಉತ್ಸವವನ್ನು ಆಚರಣೆ ಮಾಡುವ ವ್ಯವಸ್ಥೆಯನ್ನು ನರಹರಿ ತೀರ್ಥರು ಮಾಡಿದರು. ನಮ್ಮ ಹೃದಯದಲ್ಲಿಯೇ ನಾರಾಯಣ ಬಿಂಬರೂಪಿಯಾಗಿ ಇದ್ದಾನೆ. ಅಲ್ಲಿ ಪುರಶಯನಾಗಿದ್ದ ಆ ನಾರಾಯಣ ಪುರದಲ್ಲಿ ಮಲಗಿದ್ದ, ಅದರ ಪುನರುತ್ಥಾನ ಮಾಡಿದರು. ಇಲ್ಲಿಯೂ ಕೂಡ ಪುರಿಶೇತೆ ಇತಿ ಪುರುಷಃ, ನಮ್ಮ ಹೃದಯ ಗುಹಾದಲ್ಲಿಯೇ ಪರಮಾತ್ಮ ಇದ್ದಾನೆ. ಆದರೆ ಅವನು ಮಲಗಿದ್ದಾನೆ ಅಂದರೆ ದೇವರಿಗೆ ನಿದ್ರೆಯೇ ಇಲ್ಲ. ಹಾಗಾದರೆ ಆ ಭಗವಂತ ಅಲ್ಲಿ ನಮ್ಮನ್ನು ನಿಯಮನ ಮಾಡುವುದಕ್ಕಾಗಿ ವಾಸ ಮಾಡಿದ್ದಾನೆ. ನಾವು ಅವನನ್ನು ತಿಳಿದಿಲ್ಲ, ಅವನನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳದೆ, ಅವನಿಗೆ ಉತ್ಸವಗಳನ್ನು ಮಾಡದೆ, ನೈವೇದ್ಯವನ್ನು ಮಾಡದೇ ಇದ್ದೇವೆ. ಏನು ಹಾಗಂದರೆ? ಅಂತರ್ಯಾಮಿಯಾದ ಪರಮಾತ್ಮನಿಗೆ ನೈವೇದ್ಯ ಮಾಡೋದು ಅಂದರೆ ನಾವು ಊಟ ಮಾಡೋದು ತಾನೇ, ಅದು ನಡೆದಿದೆಯಲ್ಲ ಅಂತ. ನಾವು ಊಟ ಮಾಡೋದು ನಮಗಾಗಿಯೇ ಅಂತ ತಿಳಿದು ಮಾಡ್ತಾ ಇದ್ದೇವೆ. ಇದು ಅಂತರ್ಯಾಮಿಯಾದ ಪರಮಾತ್ಮನಿಗೆ ನೈವೇದ್ಯ ಅಂತ ತಿಳಿದು ಮಾಡ್ತಾ ಇಲ್ಲ. ಆ ಅಂತರ್ಯಾಮಿಯಾದ ಪರಮಾತ್ಮನಿಗಿದು ನೈವೇದ್ಯ. ನಾವು ಮಾಡುವ ಸ್ನಾನ ಇದು ಅಂತರ್ಯಾಮಿಯಾದ ಬಿಂಬರೂಪಿಯಾದ ಪರಮಾತ್ಮನಿಗೆ ಅಭಿಷೇಕ. ನಾವು ಒಳ್ಳೆಯ ಕಾರ್ಯಗಳಿಗಾಗಿ ನಡೆದರೆ ಅದೇ ರಥೋತ್ಸವ. ಈ ಶರೀರವೇ ರಥ, ಅದೇ ಭಗವಂತನಿಗೆ ರಥೋತ್ಸವ. ಈ ಅನುಸಂಧಾನವನ್ನು ನಮಗೆ ನರಹರಿ ತೀರ್ಥರು ಕರುಣಿಸಲಿ. ಅಂದು ನಾರಾಯಣನ ಪ್ರತಿಷ್ಠಾಪನೆಯನ್ನು ಮಾಡಿ ಉತ್ಸವದ ವ್ಯವಸ್ಥೆಯನ್ನು ಮಾಡಿದ ನರಹರಿ ತೀರ್ಥರು ಇವತ್ತು ನಮ್ಮೆಲ್ಲರ ಹೃದಯದಲ್ಲಿಯೇ ಇದ್ದ ನಾರಾಯಣನ ಪ್ರತಿಷ್ಠಾಪನೆಯನ್ನು ನಮ್ಮ ಮನಸ್ಸಿನಲ್ಲಿ ಮಾಡಿ ಆ ನಾರಾಯಣನ ಉತ್ಸವ ನಿರಂತರವಾಗಿ ನಡೆಯುವಂತೆ, ಈ ಜನ್ಮದಲ್ಲಿಯೂ ನಡೆಯಲಿ, ಜನ್ಮಾಂತರದಲ್ಲಿ ದೇಹ ಬದಲಾದರೂ ಹೊಸ ರಥ ಮಾಡಿಸಿದಾಗ ಅಷ್ಟೇ. ರಥೋತ್ಸವ ನಿಲ್ಲಬಾರದು. ಜನ್ಮ ಬೇರೆ ಬಂದರೂ ಕೂಡ ಮತ್ತೆ ಇದು ಭಗವಂತನ ರಥ ಎಂಬ ಅನುಸಂಧಾನ, ನಾವು ನಡೆದದ್ದೆಲ್ಲ ಅದು ರಥೋತ್ಸವ ಅನ್ನುವ ಅನುಸಂಧಾನ, ದೇವರಿಗೆ ಪ್ರದಕ್ಷಿಣೆ ಎಂಬ ಚಿಂತನ, ಆ ಬಿಂಬರೂಪಿಯ ಉತ್ಸವವನ್ನು ನರಹರಿ ತೀರ್ಥರು ನಮ್ಮಿಂದ ಮಾಡಿಸಲಿ ಎಂಬುದಾಗಿ ಅವರಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ವ್ಯಾಸ ಸಾಹಿತ್ಯವನ್ನು ತಮ್ಮ ಗ್ರಂಥಗಳಿಂದ ಶ್ರೀಮಂತಗೊಳಿಸಿದಂತೆ ದಾಸ ಸಾಹಿತ್ಯವನ್ನೂ ಶ್ರೀಮಂತಗೊಳಿಸಿದ ಮಹಾನುಭಾವರು, ಅದಕ್ಕೆ ವಿಶೇಷವಾಗಿ ಚಾಲನೆಯನ್ನು ನೀಡಿದವರು ನರಹರಿ ತೀರ್ಥರು. ಪ್ರಾಚೀನ ಪೌರಾಣಿಕ ಕಥೆಗಳನ್ನೆಲ್ಲ ಯಕ್ಷಗಾನದ ಮಾಧ್ಯಮದಿಂದ ಎಲ್ಲ ಜನರ ಮನಸ್ಸಿಗೆ ಮುಟ್ಟುವಂತೆ ಪ್ರಚಾರ ಮಾಡುವ ಒಂದು ದೊಡ್ಡ ಕಾರ್ಯವನ್ನು ಪ್ರಾರಂಭ ಮಾಡಿಸಿದ ಮಹಾನುಭಾವರು ನರಹರಿ ತೀರ್ಥರು. ಮೂಲರಾಮದೇವರನ್ನು, ಮೂಲ ಸೀತಾದೇವಿಯನ್ನು ಗಜಪತಿ ಸಂಸ್ಥಾನದಿಂದ ಶ್ರೀಮದಾಚಾರ್ಯರ ಆಜ್ಞೆಯಂತೆ ತಂದು ನಿರಂತರವಾಗಿ ಅದರ ಪೂಜೆಯ ವ್ಯವಸ್ಥೆಯನ್ನು ಶ್ರೀಮದಾಚಾರ್ಯರಿಗೆ ಸಮರ್ಪಿಸಿ, ಅವರು ಪದ್ಮನಾಭ ತೀರ್ಥರಿಗೆ ದಯಪಾಲಿಸಿ, ಅದನ್ನು ಪುನಃ ಪದ್ಮನಾಭ ತೀರ್ಥರಿಂದ ತಾವು ಪಡೆದು ತಮ್ಮ ಗುರುಭಕ್ತಿಯನ್ನು ತೋರಿಸಿದ್ದಾರೆ. ತಾವೇ ಇಟ್ಟುಕೊಳ್ಳಬಹುದಾಗಿತ್ತು, ಇಟ್ಟುಕೊಳ್ಳಿಲ್ಲ, ಶ್ರೀಮದಾಚಾರ್ಯರಿಗೆ ಕೊಟ್ಟರು. ಶ್ರೀಮದಾಚಾರ್ಯರಿಗೆ ಕೊಟ್ಟು ತಾವು ಪೂಜೆ ಮಾಡಿ ನನಗೇ ಕೊಡ್ರಿ ಅಂತ ಕೇಳಲಿಲ್ಲ. ತಮಗಿಂತಲೂ ಹಿರಿಯರಾದ ಪದ್ಮನಾಭ ತೀರ್ಥರಿಗೆ ಅದನ್ನು ಕೊಡಿಸಿ ಅವರ ಕೈಯಿಂದ ತಾವು ತೆಗೆದುಕೊಂಡಿದ್ದಾರೆ. ಶ್ರೀಮದ್ ಆಚಾರ್ಯರಲ್ಲಿಯೂ ಅವರಿಗೆ ಅಷ್ಟು ಭಕ್ತಿ, ಪದ್ಮನಾಭ ತೀರ್ಥರಲ್ಲಿಯೂ ಅಂತಹ ಒಂದು ವಿಶೇಷವಾದಂತಹ ವಿಶ್ವಾಸ, ಗೌರವ, ಆ ರೀತಿಯ ಅವರ ಗುರುಭಕ್ತಿಯನ್ನು ನಾವು ಕಾಣಬಹುದು. ಅಂತಹ ಇವತ್ತಿಗೂ ಇನ್ನು ಮುಂದೂ ಆ ಚಂದ್ರಾರ್ಕವಾಗಿ ಶ್ರೀಮಠದಲ್ಲಿರುವ ಮೂಲರಾಮದೇವರ, ಮೂಲ ಸೀತಾದೇವಿಯರ ದರ್ಶನ ಮಾಡುವ ಸೌಭಾಗ್ಯವನ್ನು ಪಡೆದುಕೊಂಡ ಎಲ್ಲ ಸಾಧಕರು ನರಹರಿ ತೀರ್ಥರಿಗೆ ಋಣಿಗಳಾಗಿರಬೇಕು. ಅನಂತ ಅನಂತ ಕೃತಜ್ಞತೆಗಳನ್ನು ನರಹರಿ ತೀರ್ಥರಿಗೆ ಸಲ್ಲಿಸಬೇಕು. ಶ್ರೀಮದಾಚಾರ್ಯರಿಗಂತೂ ಲೆಕ್ಕವೇ ಇಲ್ಲ, ಅನಂತಾನಂತ ಕೃತಜ್ಞತೆಗಳನ್ನು ನಾವು ಅರ್ಪಿಸಿ, ಅಂತಹ ಮೂಲರಾಮದೇವರ, ಮೂಲ ಸೀತಾದೇವಿಯರನ್ನು ಅಂದು ತಂದಿದ್ದೀರಿ. ನೀವು ದಿವಸ ತಗೊಂಡು ಬರ್ರಿ, ಅದೇನ್ರಿ ಒಂದೇ ಸಲ ತರೋದು, ದಿವಸ ಏನು ತರೋದು? ತಂದು ಕೊಟ್ಟಿದ್ದೀರಿ, ಶ್ರೀಮಠದಲ್ಲಿ ಉಂಟು, ಅದರ ಪೂಜೆ ನಡೀತಾ ಇದೆ, ದರ್ಶನವಾಗ್ತದೆ. ಆದರೆ ದಿವಸ ತೆಗೆದುಕೊಂಡು ಬರ್ರಿ ಅಂದರೆ ನಮ್ಮ ಮನಸ್ಸೆಂಬ ಮಂದಿರಕ್ಕೆ ತೆಗೆದುಕೊಂಡು ಬನ್ನಿ. ನಿರಂತರವಾಗಿ ಆ ರಾಮದೇವರ ಧ್ಯಾನ ಮಾಡುವಂತೆ, ಅವನ ನಾಮಸ್ಮರಣೆ ಮಾಡುವಂತೆ ನಮಗೆ ಅನುಗ್ರಹವನ್ನು ಮಾಡಿ ಅಂತ ನರಹರಿ ತೀರ್ಥರಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ಯಕ್ಷಗಾನದ ಮೂಲಕ ಐತಿಹಾಸಿಕ ಪೌರಾಣಿಕ ಕಥೆಗಳ ಪ್ರಚಾರವನ್ನು ಮಾಡಿಸಿದ ತಾವು ಮಾಧ್ಯಮವನ್ನು ಸೃಷ್ಟಿ ಮಾಡಿದ್ದೀರಿ. ಆ ಮಾಧ್ಯಮದ ಸದುಪಯೋಗ ಪಡೆದು ಇತಿಹಾಸ ಪುರಾಣಗಳ ಆ ಎಲ್ಲ ಪಾತ್ರಗಳ ನರ್ತನ ನಮ್ಮ ಮನಸ್ಸಿನಲ್ಲಿಯೂ ಯಾವಾಗಲೂ ಆಗಬೇಕು. ಆ ಯಕ್ಷಗಾನ ಅದು ಕೇವಲ ಎಂದೋ ಒಮ್ಮೆ ನೋಡಿದಾಗಲ್ಲ. ಆ ರಾಮ, ಕೃಷ್ಣ, ಭೀಮ, ಪಾಂಡವರು, ಆ ಎಲ್ಲ ರಾಮಾಯಣ, ಭಾಗವತ, ಮಹಾಭಾರತಾದಿಗಳ ಚರಿತ್ರೆ, ಆ ಎಲ್ಲ ಪಾತ್ರಗಳ ಕುಣಿತ ನಮ್ಮ ಮನಸ್ಸಿನೊಳಗಿರಬೇಕು. ಕಣ್ಣು ಮುಚ್ಚಿದರೆ ರಾಮಾಯಣದ ಚರಿತ್ರೆ,
ಭಾಗವತ ಮಹಾಭಾರತಗಳ ಚರಿತ್ರೆ ಎಲ್ಲ ನಮ್ಮ ಮನಸ್ಸಿನ ರಂಗಮಂಚದಲ್ಲಿಯೇ ನಡೆಯಬೇಕು. ಆ ರೀತಿಯ ಯಕ್ಷಗಾನವನ್ನು ಮಾಡಿಸಿ ನರಹರಿ ತೀರ್ಥರೇ ಏನೇನೋ ಹಾಳು ಹರಟೆಯನ್ನು ಹೊಡಿತಾ ಯಾವ್ಯಾವುದೋ ಲೌಕಿಕವಾದ ಕಥೆಗಳನ್ನೆಲ್ಲ ವಿಚಾರ ಮಾಡ್ತಾ ಸಮಯವನ್ನು ಹಾಳು ಮಾಡಿಕೊಳ್ಳುವ ಜನರನ್ನು ಉದ್ಧಾರ ಮಾಡಿ ಅಂತಹ ಭಗವಂತನ ಲೀಲೆಗಳು ಚರಿತ್ರೆಗಳು ಮನೋಮಂದಿರದಲ್ಲಿ ನಡೆಯಬೇಕು. ಆ ನಾಟಕಗಳು ನಡೆಯಬೇಕು, ಆ ಗಾನಗಳು ನಡೆಯಬೇಕು. ಕಣ್ಣು ಮುಚ್ಚಿದರೆ ಭಗವಂತನ ಲೀಲೆಗಳೇ ಕಾಣಬೇಕು, ಕಣ್ಣು ಮುಚ್ಚಿದಾಗ ಕಣ್ಣು ಮುಂದೆ ಬರಬೇಕು, ಕಿವಿ ಮುಚ್ಚಿಕೊಂಡಾಗ ಕಿವಿಗೆ ಕೇಳಿಸಬೇಕು ಆ ಭಗವಂತನ ಗಾನ ಒಳಗೇನೆ. ಆ ರೀತಿ ಪರಾಕ್ ಪ್ರಾವಣ್ಯ ಇರುವಂತಹ ಇಂದ್ರಿಯಗಳಿಗೆ ಪ್ರತ್ಯಕ್ ಪ್ರಾವಣ್ಯವನ್ನು ಕೊಟ್ಟು ಉದ್ಧಾರ ಮಾಡಿ ಎಂಬುದಾಗಿ ಆ ನರಹರಿ ತೀರ್ಥ ಶ್ರೀಪಾದಂಗಳವರ ಮಹಾನುಭಾವರ ಚರಣ ನಲಿನ ಯುಗಲಗಳಲ್ಲಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡೋಣ. ಸಸೀತಾ ಮೂಲರಾಮಾರ್ಚ ಕೋಶೇ ಗಜಪತೆ ಸ್ಥಿತ ಏನಾನೀತ ನಮಸ್ತಸ್ಮೈ ಶ್ರೀಮನ್ ಹರಿ ಭಿಕ್ಷವೇ. ನಾನಾ ವಿಧವಾದ ಪಾಪಗಳನ್ನು ಮಾಡುವಂತಹ ಆ ಮಾನವರ, ಆದರೆ ಸಜ್ಜನರ, ಸಾಧಕರ ಏನೇನು ಪಾಪದ ನರಗಳಿವೆ ಆ ಎಲ್ಲ ಪಾಪದ ನರಗಳನ್ನು ಹರಿದು ನರಹರಿ ತೀರ್ಥರು ಪುಣ್ಯದ ಮಾರ್ಗದಲ್ಲಿ ಸಾಗುವಂತೆ ನರಹರಿಯ ಚಿಂತನವನ್ನು ಮಾಡುವಂತಹ ಸತ್ಪ್ರವೃತ್ತಿಯನ್ನು ನಮಗೆಲ್ಲ ದಯಪಾಲಿಸಲಿ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.